ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಕ್ಷ್ಮಿ. ಇವತ್ತಿನ ನನ್ನ ವಿಡಿಯೋದಲ್ಲಿ ಹುರಿದಕ್ಕಿ ತಂಬಿಟ್ಟನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾರಿಗೆ ಈ ಹುರಿದಕ್ಕಿ ತಂಬಿಟ್ಟನ್ನ ಮಾಡೋಕ್ಕೆ ಬರಲ್ಲ ಅಂತ ಅಂದ್ಕೋತಿರೋ ಅವರು ನಾನು ಹೇಳ್ಕೊಟ್ಟಂಗೆ ಒಂದ್ಸಲ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಬರುತ್ತೆ, ಈಸಿಯಾಗಿ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಮೊದಲಿಗೆ ನಾನು ಬೆಲ್ಲನ ಸಣ್ಣದಾಗಿ ಹಚ್ಕೊಂಡು ಈ ಥರ ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ. ನಾನು ಇಲ್ಲಿ ಒಂದು 2 ಸೇರು ಅಕ್ಕಿಗೆ ಮಾಡ್ತಾ ಇರೋದ್ರಿಂದ 8 ಬೆಲ್ಲನ ಈ ಥರ ಸಣ್ಣದಾಗಿ ಹಚ್ಕೊಂಡು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಸೇರಿಗೆ 4 ಬೆಲ್ಲ ಥರ ಹಾಕ್ಕೋಬೇಕು. ಈ ಅಚ್ಚು ಬೆಲ್ಲ ಬರುತ್ತಲ್ಲ, ಅದು ಥರ ಬರುತ್ತೆ, ದಪ್ಪಗಿರೋದನ್ನ ಹಾಕ್ಕೋಬೇಕು. 8 ಬೆಲ್ಲನ ಹಾಕ್ಕೊಂಡಿದ್ದೀನಿ 2 ಸೇರಿಗೆ. 1 ಲೀಟ್ರ್ ನೀರನ್ನ ನಾನು ಅಳತೆ ಮಾಡಿ ಹಾಕ್ಕೊಂಡು ಅದನ್ನು ಸ್ಟವ್ ಮೇಲೆ ಇಟ್ಕೊಂಡು ಇದನ್ನು ಪಾಕ ತೆಗೆಯೋಕ್ಕೆ ಇಟ್ಟಿದ್ದೀನಿ. ಈ ಪಾಕ ತೆಗೆಯೋದು ಸ್ವಲ್ಪ ಲೇಟ್ ಆಗುತ್ತೆ ಬರೋದು, ಅದಕ್ಕೋಸ್ಕರ ನಾನು ಅದು ಪಾಕ ಬರೋಷ್ಟರಲ್ಲಿ ಇಲ್ಲಿ ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ. ಇಲ್ಲಿ ನಾನು 2 ಸೇರು ಅಕ್ಕಿಗೆ ಅರ್ಧ ಕೆ ಜಿಯಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹುರ್ಕೋಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು, ಇಲ್ಲಾಂತ ಅಂದರೆ ಸೀದೋಗ್ಬಿಡುತ್ತೆ. ನೋಡ್ತಾ ಇರ್ಬೋದು, ಈ ಥರ ಹುರಿದು ಇಟ್ಕೋಬೇಕು. ನಾವು 1 ಸೇರಿಗೆ ನೀವು 1/4 ಕೆ ಜಿ ನನಗೆ ಹಾಕ್ಕೊಂಡು, ಇಲ್ಲ ನಾನು 2 ಸೇರು ಅಕ್ಕಿ ತೊಗೊಂಡಿರೋದ್ರಿಂದ ಅರ್ಧ ಕೆ ಜಿ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಸಿಪ್ಪೆ ಬಿಡಿಸೋವರೆಗೂ ಹುರ್ಕೊಂಡಿದ್ದೀನಿ. ಇದನ್ನು ತಣ್ಣಗಾಗಕ್ಕೆ ಇಟ್ಕೊಂಡು ಅದೇ ಬಾಂಡಿಗೆ ನಾನು ಇಲ್ಲಿ ಒಂದು 200 ಗ್ರಾಮಷ್ಟು ಕಪ್ಪೆಳ್ಳು ಬರುತ್ತಲ್ಲ, ಅದನ್ನು ತಗೊಂಡು ಈ ಥರ ಹುರ್ಕೋತಾ ಇದ್ದೀನಿ. ಈ ಎಳ್ಳನ್ನ ಚಿಟಪಟ ಅನ್ನುತ್ತಲ್ಲ, ಗಮ್ ಅನ್ನುತ್ತೆ ಮತ್ತು ಪಟಪಟ ಅಂತ ಸಿಡಿಯುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕು. ನೋಡ್ತಾ ಇರ್ಬೋದು, ಇವಾಗ ಚಿಟಪಟ ಅಂತ ಇದೆ, ಅದನ್ನು ಹುರಿದಾಗಿದೆ. ಅದನ್ನು ಎತ್ತಿಟ್ಕೊಂಡು ನಾನು ಆಲ್ರೆಡಿ ಕಡಲೆ ಬೀಜನ ಹುರಿದು ಇಟ್ಕೊಂಡಿದ್ನಲ್ಲ, ತಣ್ಣಗಾಗಲಿ ಅಂತ ಇಟ್ಟಿದ್ದಾರೆ, ಅದನ್ನು ಸಿಪ್ಪೆ ತಕ್ಕೋಬೇಕು. ಬಿಸಿ ಇದ್ದಾಗೆ ಈ ಥರ ಅಮ್ಕ್ಬಿಟ್ರೆ ಸಿಪ್ಪೆ ಎಲ್ಲ ಬಂದುಬಿಡುತ್ತೆ. ನೋಡ್ತಾ ಇರ್ಬೋದು, ಸಿಪ್ಪೆಲ್ಲ ತೆಕ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ಅಂದರೆ ಅರ್ಧ ಅಂತಾರಲ್ಲ ಆ ಥರ ಪುಡಿ ಮಾಡಿಕೊಂಡು ಬರಬೇಕು. ತೋರಿಸ್ತೀನಿ ನಿಮಗೆ ಯಾವ ರೀತಿ ಅಂತ ಹೇಳ್ಬಿಟ್ಟು. ಒಂದು 2 ಸುತ್ತು ಹಿಂಗೆ ಮಿಕ್ಸಿಲಿ ಹೊಡ್ಕೊಂಡ್ರೆ ಸಾಕು, ಜಾಸ್ತಿ ಏನೋ ನುಣ್ಣಗಾಗೋಷ್ಟು ಏನಿಲ್ಲ ಇದು. ನೋಡ್ತಾ ಇರೋರಲ್ಲ, ಈ ಥರ ಆಗಬೇಕು. ಹಂಗೇ ಒಂದೊಂದು ಹಂಗೇ ಕಡಲೆ ಬೀಜ ಅದು ಸಿಗ್ತಾ ಇರಬೇಕು, ಆ ರೀತಿ ಪುಡಿ ಮಾಡ್ಕೋಬೇಕು. ನುಣ್ಣಗೇನು ಪುಡಿ ಮಾಡ್ಕೊಳ್ಳೋಷ್ಟಿಲ್ಲ, ಅರ್ಧ ಪುಡಿ ಮಾಡಿಕೊಂಡ್ರೆ ಸಾಕು. ಅದಾದಮೇಲೆ ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಹುರ್ಗಡ್ಲೆನ ತೊಗೊಂಡಿದ್ದೀನಿ. 2 ಸೇರಿಗೆ ಅರ್ಧ ಕೆ ಜಿಯಷ್ಟು ಕಡಲೆಬೀಜ, ಅರ್ಧ ಕೆ ಜಿಯಷ್ಟು ಹುರ್ಗಡ್ಲೆನ ತೊಗೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ. ಪುಡಿ ಮಾಡಿಕೊಂಡು ಅದನ್ನು ಸೇರಿಸ್ಕೊಂಡೆ. ಆಮೇಲೆ ಇಲ್ಲಿ 2 ಕೊಬ್ಬರಿಕಾಯಿನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ 2 ಕೊಬ್ಬರಿಕಾಯಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಸ್ವಲ್ಪ ಹಾಕೋದ್ರೆ ಅಷ್ಟೊಂದು ಟೇಸ್ಟ್ ಇರೋಲ್ಲ. ಕೊಬ್ಬರಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ಅದನ್ನು ಈ ಥರ ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ನೀವು ಬೇಕಾದ್ರೆ ತುರ್ಕೊಂಡಾದ್ರೂ ಸೇರಿಸ್ಕೋಬೋದು. ಅದನ್ನು ಎಲ್ಲ ಸೇರಿಸ್ಕೊಂಡು ಅಂದರೆ ಒಂದು ಪ್ಲೇಟ್ಗೆ ಎಲ್ಲನೂ ನಾವು ಮಿಕ್ಸಿ ಮಾಡ್ಕೊಂಡಿದ್ದೀವಿನಲ್ಲ, ಅದನ್ನೆಲ್ಲನೂ ಈ ರೀತಿ ಸೇರಿಸ್ಕೊಂಡು ಇದಕ್ಕೆ ನಾನು ಒಂದು ಅದೇ ಜಾರ್ಗೆ ಇಲ್ಲಿ ನಾನು ಒಂದು 15ರಿಂದ 20 ಏಲಕ್ಕಿ, ಒಣಶುಂಠಿ ಬರುತ್ತಲ್ಲ, ಒಣಶುಂಠಿನ ಹಾಕ್ಕೊಂಡು ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡು ಅದನ್ನು ಪುಡಿ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಈ ಒಣಶುಂಠಿ ಮತ್ತು ಏಲಕ್ಕಿ ಹಾಕ್ಕೊಂಡ್ರೆ ತುಂಬಾ ಟೇಸ್ಟೂ ಚೆನ್ನಾಗಿರುತ್ತೆ ಮತ್ತು ಪರಿಮಳನೂ ಚೆನ್ನಾಗಿರುತ್ತೆ. ಅದನ್ನು ಸೇರಿಸ್ಕೊಂಡು ಇವಾಗ ಹುರಿದಿಟ್ಕೊಂಡಿದ್ನಲ್ಲ ನಾನು ಎಳ್ಳನ್ನ, ಕರಿ ಎಳ್ಳು ಬರುತ್ತಲ್ಲ, ಕಪ್ಪೆಳ್ಳು, ಅದನ್ನು ಸೇರಿಸ್ಕೊಂಡು ಇವಾಗ ಎಲ್ಲನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಯಾವುದೆಲ್ಲ ಪುಡಿ ಮಾಡ್ಕೊಂಡಿದ್ನೋ ಅದೆಲ್ಲನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನಾನು 2 ಸೇರಷ್ಟು ಅಕ್ಕಿನ ಹುರಿದು ಮಿಲ್ ಮಾಡಿಸ್ಕೊಂಡು ಬಂದಿದ್ದೀನಿ. ನೀವು ಮಿಲ್ ಮಾಡ್ಸೋಕೆ ಹೋದಾಗ ನಾವು ತಂಬಿಟ್ಟಿಗೆ ಅಂತಂದರೆ ಅವರು ಬಿಟ್ಕೊಡ್ತಾರೆ, ಅಂದರೆ ಸಣ್ಣಕ್ಕೆ ಬಿಡಿಸ್ಕೊಬರ್ಬೇಕು. ಅದನ್ನು ಸೇರಿಸ್ಕೊಂಡು 2 ಸೇರಷ್ಟು ಸೇರಿಸ್ಕೊಂಡು ಅಕ್ಕಿನ ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಯಾವ ಅಕ್ಕಿನಾದ್ರೂ ಯೂಸ್ ಮಾಡ್ಬೋದು. ನೀವು ಬೇಕಾದರೆ ರೇಷನ್ ಅಕ್ಕಿ ಬರುತ್ತಲ್ಲ, ಅದರಲ್ಲಾದ್ರೂ ಯೂಸ್ ಮಾಡ್ಬೋದು. ಯಾವ ಅಕ್ಕಿ ಆದ್ರೂ ಇದಕ್ಕೆ ಆಗುತ್ತೆ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಪಾಕ ನೋಡೋಣ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಪಾಕ ಬಂದಿದೆ. ಅದೆಲ್ಲ ಹುರಿದು ಬೆರೆಸ್ಕೊಳ್ಳೋಷ್ಟರಲ್ಲಿ ಇಲ್ಲಿ ಪಾಕನೂ ರೆಡಿಯಾಗಿದೆ. ನೋಡ್ತಾ ಇರ್ಬೋದು, ಹಿಂಗೆ ಮುಟ್ಟಿ ಹಿಂಗೆ ಎತ್ತಿದ್ರೆ ಒಂದೆಳೆ ಬರಬೇಕು, ಈ ಥರ ಅಂಟಿಸ್ತಾ ಇರಬೇಕು. ಈ ಥರ ಒಂದೆಳೆ ಈ ಥರ ಬರಬೇಕು. ಹಿಂಗಾದರೆ ಪರ್ಫೆಕ್ಟಾಗಿ ಆಗಿದೆ ಅಂತ ಹೇಳ್ಬಿಟ್ಟು ಇವಾಗ ಅದನ್ನು ಪಾಕ ಎಲ್ಲ ಬಂದಿದೆಯಲ್ಲ, ಸ್ವಲ್ಪ ತಣ್ಣಗೆ ಆದಮೇಲೆ ನಾನು ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಪ್ಲೇಟು, ಅದರಲ್ಲಿ ತಂಬಿಟ್ಟೆಲ್ಲನೂ ಕಲ್ಸೋಕ್ಕಾಗಲ್ಲ ಅಂತೇಳ್ಬಿಟ್ಟು ಇವಾಗ ಸಜ್ಜನ ನೀಟಾಗಿ ಒರೆಸ್ಕೊಂಡು ಅದ್ರ ಮೇಲೆ ಹಾಕ್ಕೋತಾ ಇದ್ದೀನಿ. ನೀಟಾಗಿ ಎಲ್ಲ ಕಲ್ಸ್ಕೊಬೋದು ತಂಬಿಟ್ಟೆಲ್ಲನೂ ಅಂತೇಳ್ಬಿಟ್ಟು ಅದ್ರ ಮೇಲೆ ಹಾಕ್ಕೊಂಡು ಇವಾಗ ಕಲ್ಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇವಾಗ ಪಾಕನ ಹಾಕ್ಕೊಂಡು ಕಲ್ಸ್ಕೊತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ, ಜಾಸ್ತಿನ ಒಂದೇ ಸಲ ಹಾಕ್ಕೋಬೇಡಿ, ಇಲ್ಲಾಂದರೆ ತೆಳ್ಳಗಾಗ್ಬಿಡುತ್ತೆ.
ಇಲ್ಲಿ ತಣ್ಣಗಾದ್ಮೇಲೆ ಯಾಕೆ ಹಾಕೋಬೇಕು ಪಾಕನ ಅಂತಂತಂದರೆ ಬಿಸಿ ಇದ್ದಾಗೆ ಹಾಕೋಬಿಟ್ರೆ ತುಂಬ ಗಟ್ಟಿಯಾಗಿಬಿಡುತ್ತೆ ತಂಬಿಟ್ಟು, ಮುರಿಯೋಕ್ಕೂ ಆಗಲ್ಲ, ಆ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಾದ್ಮೇಲೆ ನೀವು ತಂಬಿಟ್ಟನ್ನ ಕಲಿಸ್ಕೋಬೋದು. ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಪ್ಲೇಟ್ ಮೇಲೆ ಇಷ್ಟು ಚೆನ್ನಾಗಿ ಕಲ್ಸೋಕೆ ಆಗ್ತಿರ್ಲಿಲ್ಲ, ಅದಕ್ಕೋಸ್ಕರ ಸಜ್ಜೆ ಮೇಲೇ ಹಾಕ್ಕೊಂಡು ಇಲ್ಲಿ ಸ್ವಲ್ಪನೇ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಕಲಿಸ್ಕೋಬೇಕು. ಚೆನ್ನಾಗಿ ಪಾಕನ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿದಿಬೇಕು. ತೋರಿಸಿರಿ ನಿಮಗೆ ಯಾವ ಹದದಲ್ಲಿ ಬಂದಮೇಲೆ ನೀವು ತಂಬಿಟ್ಟು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು ಇವಾಗ ಪರ್ಫೆಕ್ಟಾಗಿ ಆಗಿದೆ, ನೋಡ್ತಾ ಇದ್ದೀರಲ್ಲ, ಹಿಂಗೆ ಕಟ್ಟಿದ್ರೆ ಈ ಥರ ಬರಬೇಕು. ಇವಾಗ ರೆಡಿ ಆಗಿದೆ. ನಾನು ಇಲ್ಲಿ ದೇವ್ರಿಗೆ ಮಾಡ್ತಾ ಇರೋದ್ರಿಂದ 3 ದೇವ್ರಿಗೆ ಮಾಡ್ಕೋತಾ ಇದ್ದೀನಿ. ನಾನು ಊರ ಹಬ್ಬ ಇತ್ತು, ಅದಕ್ಕೋಸ್ಕರ ಅಂತಲೇ ಇದನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು 3ನ ಈ ಥರ ಉದ್ದುದ್ದಕ್ಕೆ ಉಂಡೆನ ಮಾಡ್ಕೊಂಡಿದ್ದೀನಿ, 3 ದೇವ್ರಿಗೆ ಅಂತ ಹೇಳ್ಬಿಟ್ಟು. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. 3 ಆ ಥರ ಉದ್ದುದ್ದಕ್ಕೆ ಮಾಡ್ಕೊಂಡಾದ್ಮೇಲೆ ಹಬ್ಬ ಅಂದಮೇಲೆ ಫ್ಯಾಮಿಲಿ ಅಂದರೆ ನೆಂಟರೆಲ್ಲ ಬರ್ತಾರಲ್ಲ, ಅವ್ರಿಗೆಲ್ಲ ಕೊಡೋಕ್ಕೆ ಅಂತ ಅಂದ್ಬಿಟ್ಟು ಈ ಥರ ಸಣ್ಣದಾಗೆ ಉಂಡೆನ ಕಟ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಂಡೆ ಬರ್ತಾಯಿದೆ ಅಂತ ಹೇಳ್ಬಿಟ್ಟು. ಇವಾಗ ಒಂದು 30ರಿಂದ 35 ಉಂಡೆನ ಸಣ್ಣದಾಗೆ ಕಟ್ಕೊಂಡಿದ್ದೀನಿ. ಈ ಥರ ದೊಡ್ಡದಾಗೆ ದೇವ್ರಿಗೆ ಅಂತ ಅಂದ್ಬಿಟ್ಟು 3 ಉಂಡೆನ ಕಟ್ಕೊಂಡಿದ್ದೀನಿ ದೊಡ್ಡದಾಗೆ. ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ಹುರಿದಕ್ಕಿ ತಂಬಿಟ್ಟು ಬಂದಿದೆ ಅಂತ ನೋಡ್ತಾ ಇರ್ಬೋದು. ನಾನು ಹೇಳ್ಕೊಟ್ಟೋ ರೀತಿ ಒಂದು ಸಲ ನೀವು ಟ್ರೈ ಮಾಡಿ, ತುಂಬ ಈಸಿಯಾಗಿ ಪರ್ಫೆಕ್ಟಾಗಿ ಮಾಡ್ಕೋಬೋದು, ತುಂಬ ಈಸಿಯಾಗಿಯೇ ಮಾಡ್ಕೋಬೋದು. ನೋಡಿದ್ರಲ್ಲ ಇವತ್ತಿನ ವೀಡಿಯೋನ. ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.